Hello everyone. Welcome to News Navigated program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ಟೂ ಇನ್ಕ್ರೆಡಿಬಲ್ ಟ್ರೈಬಲ್ ಕಮ್ಯುನಿಟಿ ಬಗ್ಗೆ ನೋಡ್ಕೊಳ್ಳೋಣ. ಎಸ್ಪೆಷಲಿ ಟ್ರೈಬಲ್ಸ್ ಗಳ ಬಗ್ಗೆ ನಮಗೆ GS1 ನಲ್ಲಿ ಸೊಸೈಟಿ ಕಾನ್ಸೆಪ್ಟ್ ಅಲ್ಲಿ ಆಗಿರಬಹುದು ಅಥವಾ ಜಿಯೋಗ್ರಫಿ ಕಾನ್ಸೆಪ್ಟ್ ಅಲ್ಲಿ ಆಗಿರಬಹುದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊಸೈಟಿ ಕಾನ್ಸೆಪ್ಟ್ ಬಂದಾಗ ಹೇಗೆ ಬರಿಬೇಕು, ಜಿಯೋಗ್ರಫಿಕಲ್ ಕಾನ್ಸೆಪ್ಚುಯಲ್ ಬಂದಾಗ ಯಾವ ತರ ಬರಿಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಯಾಕೆ ಎರಡು ಟ್ರೈಬ್ಸ್ ಗಳು ನ್ಯೂಸ್ ಅಲ್ಲಿ ಇದ್ದಾರೆ? ಎರಡು ಟ್ರೈಬ್ಸ್ ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಮೊದಲನೇದಾಗಿ ಚೆಂಚು ಟ್ರೈಬ್, ಎರಡನೇದಾಗಿ ತಾರು ಟ್ರೈಬ್. ಚೆಂಚು ಟ್ರೈಬ್ಸ್ ಸೌತ್ ಕಡೆಯವರು, ಅಂದ್ರೆ ಸೌತ್ ಇಂಡಿಯಾ. ತಾರು ಟ್ರೈಬ್ ನದರ್ನ್ ಇಂಡಿಯಾ ಸೈಡ್ ಅಲ್ಲಿ. ಸೊ ಯಾಕೆ ಎರಡು ಟ್ರೈಬ್ಸ್ ಗಳು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನ್ಯೂಸ್ ಅಲ್ಲಿ ಎರಡು ಟ್ರೈಬ್ಸ್ ಗಳ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ವೈ? ಬಿಕಾಸ್ ಚೆಂಚು ಟ್ರೈಬ್ಸ್ ನಲ್ಲಮಲ್ಲ ರೀಜನ್ಸ್ ಅಲ್ಲಿ ಇರುವಂತಹ ಫಾರೆಸ್ಟ್ ಪ್ರೊಟೆಕ್ಟರ್ಸ್ ಆದ್ರೆ, ಥಾರು ಟ್ರೈಬ್ಸ್ ಗಳು ನದರ್ನ್ ಇಂಡಿಯಾದಲ್ಲಿ ತೆರಾಯ್ ರೀಜನ್ ಅಲ್ಲಿ ಇರುವಂತಹ ರೀಜನ್ ಅಲ್ಲಿ ಫಾರೆಸ್ಟ್ ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಬ್ರನ್ನು ಕೂಡ ಎನ್ವಿರಾನ್ಮೆಂಟಲ್ ಕನ್ಸರ್ವೇಟಿವ್ಸ್ ಅಥವಾ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಟರ್ಸ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಎರಡು ಕೂಡ ಇವಾಗ ನ್ಯೂಸ್ ಅಲ್ಲಿ ಇರೋದನ್ನ ಕಾಣ್ಬೋದಾಗತ್ತೆ. ಮೊದಲನೇದಾಗಿ ಚೆಂಚು ಟ್ರೈಬ್ ಯಾಕೆ ನ್ಯೂಸ್ ಅಲ್ಲಿ ಇದೆ, ಹಾಗೆ ತಾರು ಟ್ರೈಬ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ನೋಡೋಣ. ಚೆಂಚು ಟ್ರೈಬ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಈ ಟೈಗರ್ ರಿಸರ್ವ್ಸ್ ಇದೆ ಅಲ್ಲ, ಆಮ್ರಬಾದ್ ಟೈಗರ್ ರಿಸರ್ವ್ ರೀಜನ್ ಅಲ್ಲಿ ಇವರನ್ನ ರೀಲೊಕೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗವರ್ಮೆಂಟ್ ಇನಿಷಿಯೇಟಿವ್ ನ ತಗೊಳ್ತಾ ಇದೆ. ಅಂದ್ರೆ ಈ ರೀಜನ್ ಅಲ್ಲಿ, ಅಂದ್ರೆ ಟೈಗರ್ ರಿಸರ್ವ್ ನ ಕೋರ್ ಏರಿಯಾದಲ್ಲಿ ಅಥವಾ ಟೈಗರ್ ರಿಸರ್ವ್ ಇರುವಂತಹ ಏರಿಯಾದಲ್ಲಿ ಹ್ಯೂಮನ್ ಸೆಟಲ್ಮೆಂಟ್ ಇದೆ. ದಟ್ ಹ್ಯೂಮನ್ ಸೆಟಲ್ಮೆಂಟ್ ಬಂದ್ಬಿಟ್ಟು ಚೆಂಚು ಟ್ರೈಬ್ಸ್. ಸೊ ಆ ಚೆಂಚು ಟ್ರೈಬ್ಸ್ ಗಳನ್ನ ಈ ರೀಜನ್ಸ್ ಅಂದ ರೀಲೊಕೇಟ್ ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನ್ಯೂಸ್ ಅಲ್ಲಿದೆ. ಅದಕ್ಕೋಸ್ಕರ ಚೆಂಚು ಟ್ರೈಬ್ಸ್ ಗಳು ಅದಕ್ಕೆ ಅಪೋಸಿಟ್ ಆಗಿ ಸ್ಟ್ರೈಕ್ಸ್ ನ ಮಾಡ್ತಿದ್ದಾರೆ. ಎರಡನೇದಾಗಿ ತಾರು ಟ್ರೈಬ್ಸ್ ಬಂದ್ಬಿಟ್ಟು ತೆರಾಯ್ ರೀಜನ್ ಅಲ್ಲಿ ಇರುವಂತಹ ಟ್ರೈಬ್ಸ್ ಗಳು. ಇವರಿಗೆ ತಮ್ಮ ಫಾರೆಸ್ಟ್ ರೈಟ್ ಅನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಫಾರೆಸ್ಟ್ ರೈಟ್ಸ್ FRA ಆಕ್ಟ್ ಅಂತ ಇದೆಲ್ಲ 2006, ಅದರ ಅಡಿಯಲ್ಲಿ ಇವರಿಗೆ ರೈಟ್ಸ್ ಅನ್ನ ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ ಇವ್ರ ರೈಟ್ಸ್ ನ ಹಾಳು ಮಾಡ್ತಿದೆ ಗವರ್ಮೆಂಟ್ ಅಂತ ಹೇಳ್ಬಿಟ್ಟು ನ್ಯೂಸ್ ಅಲ್ಲಿದೆ. ಸೊ ಹಾಗಾಗಿ ಚೆಂಚು ಟ್ರೈಬ್ಸ್ ಆಗಿರ್ಬಹುದು ಅಥವಾ ತಾರು ಟ್ರೈಬ್ಸ್ ಆಗಿರಬಹುದು ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಎಕ್ಸಾಮ್ ಅಲ್ಲಿ ಟ್ರೈಬ್ಸ್ ಅಂತ ಬಂದ್ರೆ ಏನೆಲ್ಲ ಕೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಮೊದಲನೇದಾಗಿ ಟ್ರೈಬ್ಸ್ ಅಂತ ಹೇಳಿ ನಾವು ಕನ್ಸಿಡರ್ ನ ಮಾಡ್ಕೊಂಡ್ರೆ ಅವರ ರೀಜನ್, ಎರಡನೇದಾಗಿ ಲ್ಯಾಂಗ್ವೇಜ್, ಮೂರನೇದಾಗಿ ಅವರ ಸೊಸೈಟಿ ಹೇಗಿದೆ, ನಂತರ ಅವರ ರಿಲಿಜಿಯಸ್ ಪರ್ಸ್ಪೆಕ್ಟಿವ್ ಹೇಗಿದೆ, ಅಂದ್ರೆ ಯಾವ ರೀತಿಯಾದಂತಹ ಪೂಜೆಯನ್ನ ಮಾಡ್ತಾರೆ ಅದನ್ನ ಕೇಳ್ತಾರೆ. ಮತ್ತೆ ಯಾವ್ದಾದ್ರು ಯುನಿಕ್ ಆಗಿರುವಂತಹ ಡ್ಯಾನ್ಸ್ ಫಾರ್ಮ್ಸ್ ಇದ್ರೆ, ಹಾಗೆಯೇ ಇವರ ಟ್ರೈಬ್ಸ್ ಗಳ ರಿಲೇಟೆಡ್ ಯುನಿಕ್ ಆಗಿರುವಂತಹ ಯಾವ್ದಾದ್ರು ಆರ್ಟ್ಸ್ ಅಥವಾ ಆರ್ಟ್ ಅಂಡ್ ಕಲ್ಚರ್ ರಿಲೇಟೆಡ್ ಏನಾದ್ರು ಇದ್ರೆ ಇದ್ರ ಬಗ್ಗೆ ಕ್ವಶನ್ಸ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇದೆಲ್ಲದರ ಜೊತೆಗೆ ಇರುವಂತಹ ಟ್ರೈಬ್ ಅನ್ನ PVTG ಗ್ರೂಪ್ ಗೆ ಗವರ್ಮೆಂಟ್ ಸೇರ್ಸಿದ್ಯಾ ಇಲ್ವಾ ಅಂತ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಜೊತೆಗೆ ಯಾವ ಸ್ಟೇಟ್ಸ್ ಅಲ್ಲಿ ಸ್ಪ್ರೆಡ್ ಆಗಿದ್ದಾರೆ ಈ ಟ್ರೈಬ್ಸ್ ಅನ್ನೋಂತಹ ಕ್ವಶನ್ಸ್ ಗಳು ಅರೈಸ್ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಚೆಂಚು ಟ್ರೈಬ್ಸ್ ಮತ್ತೆ ತಾರು ಟ್ರೈಬ್ಸ್ ಅನ್ನ ಇಷ್ಟು ಕಾನ್ಸೆಪ್ಟ್ ಅನ್ನ ನೋಡ್ಕೊಳ್ತಾ ಬರೋಣ. ಮೊದಲನೇದಾಗಿ ಚೆಂಚು ಟ್ರೈಬ್ಸ್. ಸೊ ಚೆಂಚು ಟ್ರೈಬ್ಸ್ ಇವರನ್ನ ನಲ್ಲಮಲ್ಲ ಫಾರೆಸ್ಟ್ ಎಲ್ಲಿರೋದು? ಈಸ್ಟರ್ನ್ ಘಾಟ್ಸ್ ಅಲ್ಲಿ ಇರುವಂತಹ ಫಾರೆಸ್ಟ್. ಸೊ ನಲ್ಲಮಲ್ಲ ಫಾರೆಸ್ಟ್ ನ ಈಸ್ಟರ್ನ್ ರೀಜನ್ ಅಲ್ಲಿ ಇರುವಂತಹ ನಲ್ಲಮಲ್ಲ ಫಾರೆಸ್ಟ್ ಅಲ್ಲಿ ಈ ಒಂದು ಟ್ರೈಬ್ಸ್ ಗಳನ್ನ ನೋಡ್ಬೋದಾಗತ್ತೆ. ಜೊತೆಗೆ ನಲ್ಲಮಲ್ಲ ರೀಜನ್ ಅಲ್ಲಿ ಇರುವಂತಹ PVTG ಗ್ರೂಪ್ಸ್, PVTG ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ ಅಂತ ಆಂಧ್ರ ಪ್ರದೇಶಲ್ಲಿ ಇವರನ್ನ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ನ ಮಾಡಲಾಗಿದೆ. ಸೊ ಎಕ್ಸಾಮ್ ಅಲ್ಲಿ PVTG ಅಂತ ಹೇಳಿ ಐಡೆಂಟಿಫೈ ನ ಮಾಡಿದಾರಾ ಇಲ್ವಾ ಅಂತ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇವ್ರನ್ನ PVTG ಅಂತ ಹೇಳ್ಬಿಟ್ಟು ಆಂಧ್ರ ಪ್ರದೇಶಲ್ಲಿ ಕರೀತಾ ಇದ್ದಾರೆ. ನೆಕ್ಸ್ಟ್, ಅದರ್ ದಾನ್ ಆಂಧ್ರ ಪ್ರದೇಶ್ ಬೇರೆ ಯಾವ್ಯಾವ ಸ್ಟೇಟ್ಸ್ ಅಲ್ಲಿ ನಾವು ಚೆಂಚು ಟ್ರೈಬ್ಸ್ ಗಳನ್ನ ನೋಡಬಹುದು? ಬೇರೆ ರೀಜನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಒಡಿಶಾ, ಕರ್ನಾಟಕ, ತೆಲಂಗಾಣ, ಈ ಮೂರು ಸ್ಟೇಟ್ಸ್ ಅಲ್ಲೂ ಕೂಡ ಚೆಂಚು ಟ್ರೈಬ್ಸ್ ಗಳ ಆರಿಜಿನ್ ಅಥವಾ ಚೆಂಚು ಟ್ರೈಬ್ ಗಳ ಗ್ರೂಪ್ಸ್ ಗಳನ್ನ ನಾವು ಕಾಣಬಹುದಾಗುತ್ತೆ. ಆಂಧ್ರ ಪ್ರದೇಶ್, ಒಡಿಶಾ,
ತೆಲಂಗಾಣ ಮತ್ತೆ ಕರ್ನಾಟಕ ರೀಜನ್ಸ್ ಅಲ್ಲಿ ಇರುವಂತಹ ಜನಾಂಗ. ನೆಕ್ಸ್ಟ್ ಲಿಂಗ್ವಿಸ್ಟಿಕ್ ಬೇಸಸ್ ಅನ್ನ ನೋಡೋಣ. ಅಂದ್ರೆ ಯಾವ ಭಾಷೆಯನ್ನ ಅವರು ಮಾತಾಡ್ತಾರೆ ಅಂತ. ಎಕ್ಸಾಮ್ ಅಲ್ಲಿ ಯಾವ ಭಾಷೆಯನ್ನ ಮಾತಾಡ್ತಾರೆ ಅದನ್ನ ಐಡೆಂಟಿಫೈ ಮಾಡೋದು ಈಸಿ. ನಿಮ್ಗೆ ರೀಜನ್ ಗೊತ್ತಿದ್ರೆ. ವೈ? ಬಿಕಾಸ್ ಇವರು ಮಾತಾಡೋದು ತೆಲುಗು ಭಾಷೆಯನ್ನ ಮಾತಾಡುವಂತಹ ಜನಾಂಗ ಚೆಂಚು ಟ್ರೈಬ್ಸ್. ನೆಕ್ಸ್ಟ್ ಇವರ ಆರಿಜಿನ್ ನೋಡ್ಕೊಂಡ್ರೆ ಇವರು ದ್ರವಿಡಿಯನ್ ಲ್ಯಾಂಗ್ವೇಜ್ ಆಗಿರುವಂತಹ ತೆಲುಗುವನ್ನ ಮಾತಾಡ್ತಾರೆ. ಪ್ರೋಟೋ ಆಸ್ಟ್ರಲಾಯ್ಡ್ ಗ್ರೂಪ್ ಗೆ ಸೇರಿರುವಂತಹ ಜನಾಂಗ. ನೆಕ್ಸ್ಟ್ ಇವರ ಸೊಸೈಟಿ ಯಾವ ತರ ಇದೆ ಅಂತ ಹೇಳಿ ನೋಡೋಣ. ಸೊಸೈಟಿ ಬಂದ್ಬಿಟ್ಟು ಮೊದಲನೇದಾಗಿ ಮೆನ್ ಹಾಗೆ ವಿಮೆನ್ ಇಬ್ರನ್ನು ಕೂಡ ಈಕ್ವಲ್ ಆಗಿ ಟ್ರೀಟ್ ಮಾಡುವಂತಹ ಸೊಸೈಟಿ ಇದು. ಮೆನ್ ಅಂಡ್ ವಿಮೆನ್ಗೆ ಈಕ್ವಲ್ ರೈಟ್ಸ್ ಗಳನ್ನ ಕೊಡ್ತಿರುವಂತಹ ಸೊಸೈಟಿ ಇದು. ಟ್ರೆಡಿಷನಲಿ ಇಂದ ಕೂಡ ವಿಮೆನ್ಗೆ ಅಷ್ಟೇ ರೆಪ್ರೆಸೆಂಟೇಷನ್ ಕೊಡ್ತಿದೆ. ಜೊತೆಗೆ ಇರುವಂತಹ ಹಳ್ಳಿಯನ್ನ ಪೆಂಟಾ ಅಂತ ಹೇಳ್ಬಿಟ್ಟು ಕರೀತಾರೆ. ಪೆಂಟಾ ಅಂತ ಹೇಳಿದ್ರೆ ವಿಲೇಜ್ ಅಥವಾ ಹಳ್ಳಿ ಅಂತ ಹೇಳಿ ಅರ್ಥ. ಜೊತೆಯಲ್ಲಿ ಈ ವಿಲೇಜ್ ಗಳಿಗೆ ಒಬ್ರು ಹೆಡ್ ಮ್ಯಾನ್ ಇರ್ತಾರೆ. ಅವರು ಪೆದ್ದ ಮಾನಿಷಿ. ಪೆದ್ದ ಅಂತ ಹೇಳಿದ್ರೆ ದೊಡ್ಡ ಅಂತ ಅರ್ಥ. ಸೊ ವಿಲೇಜ್ ಹೆಡ್ ಮ್ಯಾನ್ಗೆ ಪೆದ್ದ ಮಾನಿಷಿ ಅಂತ ಹೇಳ್ಬಿಟ್ಟು ಕರೀತಾರೆ. ಪೆದ್ದ ಮನುಷ್ಯ, ದೊಡ್ಡ ಮನುಷ್ಯ ಅಂತ ಹೇಳ್ಬಿಟ್ಟು. ಜೊತೆಗೆ ಇವರ ಮದುವೆ ಹೇಗೆ ನಡೆಯುತ್ತೆ ಅಂತ ಹೇಳಿದ್ರೆ ಮೆಚುರಿಟಿ ಬೇಸಿಗೆ ಬಂದಾಗ ಅವರ ಒಂದು ಒಪಿನಿಯನ್ ತಗೊಂಡ್ಬಿಟ್ಟು ಮದುವೆಯನ್ನ ಮಾಡ್ಲಾಗತ್ತೆ. ಸೊ ಸೋಷಿಯಲ್ ಹಾರ್ಮೋನಿಯನ್ನ ಕಾಪಾಡೋದಕ್ಕೋಸ್ಕರ ಮತ್ತೆ ಫ್ಯಾಮಿಲಿಯಲ್ಲಿ ಇರುವಂತಹ ಡಿಸ್ಪ್ಯೂಟ್ಸ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಹಳ್ಳಿಯ ಮುಖ್ಯಸ್ಥರೇನಿದ್ದಾರೆ ಪೆದ್ದ ಮನುಷ್ಯ ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸ್ತಾರೆ. ನೆಕ್ಸ್ಟ್ ಟ್ರೆಡಿಷನಲ್ ಅಂಟರ್. ಇವರ ಕೆಲಸ ಏನು ಅಂತ ಹೇಳಿದ್ರೆ ಇವರು ಟ್ರೆಡಿಷನಲ್ ಅಂಟರ್ಸ್ ಮತ್ತೆ ಗ್ಯಾದರರ್ಸ್. ಅಂದ್ರೆ ಬೇಟೆ ಆಡೋದು ಮತ್ತೆ ಫುಡ್ ಅನ್ನ ಕಲೆಕ್ಟ್ ಮಾಡೋದ್ರ ಮೂಲಕ ತಮ್ಮ ಜೀವನವನ್ನ ಸಾಗಿಸ್ತಾರೆ. ಸೊ ಯಾವ ರೀತಿಯಲ್ಲಿ ಕಲೆಕ್ಷನ್ಸ್ ನ ಮಾಡ್ತಾರೆ, ತಮ್ಮ ಜೀವನವನ್ನ ನಡೆಸಲಿಕ್ಕೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಹೇಳಿದ್ರೆ ಯೂಶಲಿ ನಾನ್ ಟಿಂಬರ್ಸ್ ಅಂದ್ರೆ ಫಾರೆಸ್ಟ್ ಪ್ರಾಡಕ್ಟ್ಸ್ ಇರುತ್ತಲ್ಲ, ಲೈಕ್ ಫ್ರೂಟ್ಸ್ ಆಗಿರಬಹುದು, ರೂಟ್ಸ್, ಟಿಂಬರ್ಸ್, ಬೀಡಿ ಲೀವ್ಸ್ ಗಳು, ಮಾವ್, ಫ್ಲವರ್ಸ್ ಗಳು, ಹನಿ, ಗಮ್, ಟ್ಯಾಮ್ರಿಂಡು ಹಾಗೆ ಗ್ರೀನ್ ಲೀವ್ಸ್ ಇದ್ರ ಮೇಲೆ ಇವರ ಜೀವನ ಡಿಪೆಂಡ್ ಆಗಿರುತ್ತೆ. ಇನ್ನ ರಿಲಿಜಿಯಸ್ ಬೇಸಿಸ್ಗೆ ಬಂದ್ರೆ ಭಾಗದಾನ್ ತಾರು ಅನ್ನುವಂತಹ ಅಂದ್ರೆ ಆಕಾಶದ ದೇವತೆ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದ್ರೆ ಆಕಾಶದಲ್ಲಿ ಇರುವಂತಹ ದೇವತೆ ಅಂತ ಹೇಳ್ಬಿಟ್ಟು ಭಾಗದಾತ್ ಭಗವಾನ್ ತಾರು ಅಂತ ಇವರನ್ನ ಪೂಜಿಸ್ತಾರೆ. ಅವರ ಜೊತೆಯಲ್ಲಿ ಗರೆಲಾಮಾಯ್ ಸಾಮ ಅಂತ ಹೇಳ್ಬಿಟ್ಟು ಫಾರೆಸ್ಟಿನ ದೇವತೆ ಅಂದ್ರೆ ಕಾಡಿನ ದೇವತೆ ಅಂತ ಹೇಳ್ಬಿಟ್ಟು ಕೂಡ ಪೂಜಿಸ್ತಾರೆ. ಜೊತೆಯಲ್ಲಿ ಇವರನ್ನ ಶ್ರೀಶೈಲಂ ಟೆಂಪಲ್ ಅಲ್ಲಿ ಕೂಡ ನೋಡ್ಬೋದಾಗತ್ತೆ. ಇವರ ಜೀವನ ಶ್ರೀಶೈಲಂ ಅಂದ್ರೆ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತಹ ಶ್ರೀಶೈಲಂಗೂ ಕೂಡ ಅಸೋಸಿಯೇಟ್ ನ ಮಾಡ್ಬೋದು. ಇದು ಇವರ ರಿಲಿಜಿಯಸ್ ಪರ್ಸ್ಪೆಕ್ಟಿವ್, ಯಾವ ತರ ಇವರ ರಿಲಿಜಿಯಸ್ ಇದೆ ಅಂತ. ಸೊ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಈಗ ರಿಲೊಕೇಶನ್ ಆಗ್ತಿರೋದು ಎಲ್ಲಿಂದ? ಆಮ್ರಬಾದ್ ಟೈಗರ್ ರಿಸರ್ವ್ ಇಂದ. ಸೊ ಎಕ್ಸಾಮ್ ಅಲ್ಲಿ ಟ್ರೈಬಲ್ಸ್ ಗಳ ಬಗ್ಗೆ ಹೇಗೆ ಕೇಳ್ತಾರೆ ಅಲ್ಲ, ಹಾಗೇನೆ ಟೈಗರ್ ರಿಸರ್ವ್ ಬಗ್ಗೆ ಕೂಡ ಕೇಳ್ತಾರೆ. ಸೊ ಆಮ್ರಬಾದ್ ಟೈಗರ್ ರಿಸರ್ವ್ ಬಂದ್ಬಿಟ್ಟು ಇರೋದು ಎಲ್ಲಿ ಅಂತ ಹೇಳಿದ್ರೆ ತೆಲಂಗಾಣ ರೀಜನ್. ತೆಲಂಗಾಣ ರೀಜನ್ ಇದು ಮುಂಚೆ ಬಂದ್ಬಿಟ್ಟು ಶ್ರೀಶೈಲಂ ಮತ್ತೆ ನಾಗಾರ್ಜುನ ಸಾಗರ್ ಮತ್ತೆ ಶ್ರೀಶೈಲಂ ರಿಸರ್ವ್ ಇದೆ ಅಲ್ಲ, ಅದ್ರ ಜೊತೆಯಲ್ಲಿ ಆಮ್ರಬಾದ್ ಟೈಗರ್ ರಿಸರ್ವ್ ನ ಜಾಯಿನ್ ಮಾಡಿದ್ರು. ಬಟ್ 2014 ಆದ್ಮೇಲೆ ಆಮ್ರಬಾದ್ ಟೈಗರ್ ರಿಸರ್ವ್ ನ ಶ್ರೀಶೈಲಂ ಮತ್ತೆ ನಾಗಾರ್ಜುನ ಟೈಗರ್ ರಿಸರ್ವ್ ಇಂದ ಹೊರಗಡೆ ತರಲಾಗಿದೆ. ನಾಗಾರ್ಜುನ ಸಾಗರ್ ಮತ್ತೆ ಶ್ರೀಶೈಲಂ ಟೈಗರ್ ರಿಸರ್ವ್ ಬಂದ್ಬಿಟ್ಟು ಕೋರ್ ಏರಿಯಾದಲ್ಲಿ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಅಂತಾನೆ ಹೇಳ್ಬೋದು. ಅಂಡ್ ಸೆಕೆಂಡ್ ಲಾರ್ಜೆಸ್ಟ್ ಇಸ್ ಕೋರ್ ಏರಿಯಾದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಆಮ್ರಬಾದ್ ಟೈಗರ್ ರಿಸರ್ವ್. ಇಡೀ ಇಂಡಿಯಾದಲ್ಲೇನೆ 6th ಲಾರ್ಜೆಸ್ಟ್ ಟೈಗರ್ ರಿಸರ್ವ್. ಹಾಗೆ ಇದನ್ನ ಕೃಷ್ಣಾ ರಿವರ್ ಇಲ್ಲಿ ಫ್ಲೋ ಆಗೋದನ್ನ ನೋಡ್ಬೋದಾಗತ್ತೆ. ಇನ್ನ ನ್ಯಾಚುರಲ್ ವೆಜಿಟೇಷನ್ ನಾವು ನೋಡ್ಕೊಂಡ್ರೆ ನ್ಯಾಚುರಲ್ ವೆಜಿಟೇಷನ್ ಬಂದ್ಬಿಟ್ಟು ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಇರುತ್ತೆ. ಸೊ ಇದಿಷ್ಟು ಆಮ್ರಬಾದ್ ಟೈಗರ್ ರಿಸರ್ವ್ ನ ಬಗ್ಗೆ. ಎಕ್ಸಾಮ್ ಅಲ್ಲಿ ಟ್ರೈಬಲ್ಸ್ ಗಳ ಬಗ್ಗೆ ಏನಾದ್ರೂ ಕೇಳಬಹುದು ಅಥವಾ ಟೈಗರ್ ರಿಸರ್ವ್ ಬಗ್ಗೆ ಏನಾದ್ರೂ ಕೂಡ ಕೇಳಬಹುದು. ನೆಕ್ಸ್ಟ್ ಥಾರು ಟ್ರೈಬ್ ಬಗ್ಗೆ ನೋಡ್ಕೊಳ್ಳೋಣ. ಥಾರು ಟ್ರೈಬ್ಸ್ ಗಳು ಫೇಮಸ್ ಆಗಿ ಇಂಡಿಜಿನಿಯಸ್ ಡ್ವೆಲ್ಲರ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ತೆರಾಯ್ ರೀಜನ್ ಅಲ್ಲಿ ಇಂಡಿಜಿನಿಯಸ್ ಡ್ವೆಲ್ಲರ್ಸ್ ಅಂತ ಫೇಮಸ್ ಆಗಿರುವಂತಹ ಟ್ರೈಬ್ಸ್ ಥಾರು ಟ್ರೈಬ್ಸ್. ಸೊ ನಾರ್ತ್ ಕಡೆಯಿಂದ ಚೆಂಚು ಟ್ರೈಬ್ಸ್ ಗಳನ್ನ ಹೇಗ್ ನೋಡಿದ್ವಿ ಅಲ್ವಾ, ಅದೇ ತರ ಸೌತ್ ಕಡೆಯಿಂದ ಥಾರು ಟ್ರೈಬ್ಸ್ ಗಳನ್ನ ನೋಡ್ಬೋದಾಗತ್ತೆ.
ಸೊ ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ, ಈವನ್ ಇಂಡಿಯಾ ನೇಪಾಳ ಬಾರ್ಡರ್ ಅಲ್ಲಿ ಇವರನ್ನ ನೋಡ್ಬೋದಾಗತ್ತೆ. ಸೊ ಇವರ ಜನಸಂಖ್ಯೆ ಅಂದ್ರೆ ಇವರ ಪಾಪ್ಯುಲೇಷನ್ ಭಾರತ ಹಾಗೆ ನೇಪಾಳ ಎರಡರಲ್ಲೂ ಕೂಡ ಸ್ಪ್ರೆಡ್ ಆಗಿರೋದನ್ನ ನೋಡ್ಬೋದು. ಇನ್ನು ಸ್ಟೇಟ್ ವೈಸ್ ನೋಡ್ಕೊಂಡ್ರೆ ಯಾವ್ಯಾವ ಸ್ಟೇಟ್ಸ್ ಅಲ್ಲಿ ಇವ್ರನ್ನ ನಾವು ನೋಡ್ಬೋದು ಅಂತಂದ್ರೆ, ಉತ್ತರಾಖಂಡ್, ಉತ್ತರ ಪ್ರದೇಶ್ ಮತ್ತೆ ಬಿಹಾರ್ ಸ್ಟೇಟ್ಸ್ ಗಳಲ್ಲಿ ತಾರು ಟ್ರೈಬ್ಸ್ ಗಳನ್ನ ಕಾಣ್ಬೋದಾಗತ್ತೆ. ಸೊ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಲಕ್ನೋ ಬೆಂಚು ಅಲಹಾಬಾದ್ ಹೈಕೋರ್ಟ್ ನ ತಾರೀಫ್ ಟ್ರೈಬ್ಸ್ ಗಳು ಕ್ಲೈಮ್ ಮಾಡಬೇಕಾಗಿದ್ದಂತಹ ಫಾರೆಸ್ಟ್ ರೈಟ್ ಅನ್ನ ಲಕ್ನೋ ಬೆಂಚು ಇಗ್ನೋರ್ ಮಾಡಿದೆ ಅಥವಾ ಲಕ್ನೋ ಬೆಂಚು ರಿಜೆಕ್ಟ್ ಮಾಡಿದೆ. ಸೊ ಅದಕ್ಕೋಸ್ಕರ ನ್ಯೂಸ್ ಅಲ್ಲಿರೋದು. ನೆಕ್ಸ್ಟ್ 1967ರಲ್ಲಿ ಅಫಿಷಿಯಲ್ ಆಗಿ ಇವರನ್ನ ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಹೇಳ್ಬಿಟ್ಟು ಎಸ್ಟಾಬ್ಲಿಷ್ ಮಾಡಲಾಗತ್ತೆ. ಅಂಡ್ ಇವರ ಆರಿಜಿನ್ ಎಲ್ಲಿಂದ ಅಂತ ಗೊತ್ತಾಯ್ತು, ಇಂಡಿಯಾ ಮತ್ತೆ ನೇಪಾಳ ಬಾರ್ಡರ್ ಅಲ್ಲಿ ಇರುವಂತಹ ಜನಾಂಗ. ಸ್ಟೇಟ್ಸ್ ನ ನೋಡ್ಕೊಂಡ್ರೆ ಉತ್ತರಾಖಂಡ್, ಉತ್ತರ ಪ್ರದೇಶ್ ಮತ್ತೆ ಬಿಹಾರ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ನೋಡ್ಬೋದಾಗತ್ತೆ. ಬಟ್ ಇವರು PVTG ಗ್ರೂಪ್ ಗೆ ಸೇರಲ್ಲ, ಶೆಡ್ಯೂಲ್ಡ್ ಟ್ರೈಬ್ಸ್ ಗ್ರೂಪ್ ಗೆ ಸೇರ್ಕೊಂತಾರೆ. ಇನ್ನ ತಾರು ಟ್ರೈಬ್ಸ್ ಗಳ ಲ್ಯಾಂಗ್ವೇಜ್ ಯಾವುದು, ಯಾವ ಭಾಷೆನ ಮಾತಾಡ್ತಾರೆ ಅಂತ ಹೇಳಿದ್ರೆ, ಅವರದ್ದೇ ಭಾಷೆಯಾದಂತಹ ತಾರು ಅಥವಾ ತಾರುಹಾಟಿ ಅನ್ನುವಂತಹ ಭಾಷೆಯನ್ನ ಮಾತಾಡ್ತಾರೆ. ದಿಸ್ ಲ್ಯಾಂಗ್ವೇಜ್ ಇಸ್ ಬಿಲಾಂಗ್ ಟು ಇಂಡೋ ಆರ್ಯನ್ ಸಬ್ ಗ್ರೂಪ್. ಇಂಡೋ ಆರ್ಯನ್ ಸಬ್ ಗ್ರೂಪ್ ಗೆ ಸೇರಿರುವಂತಹ ಭಾಷೆ ತಾರು ಅಥವಾ ತಾರುಹಾಟಿ. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಯಾವ ರೀತಿ ಆದ್ರೂ ಕೇಳ್ಬೋದು, ಇದನ್ನ ಡೈರೆಕ್ಟ್ ಆಗಾದ್ರೂ ಕೇಳ್ಬೋದು, ಅಥವಾ ತಾರುಹಾಟಿ ಅಥವಾ ತಾರು ಇಂಡೋ ಆರ್ಯನ್ ಲ್ಯಾಂಗ್ವೇಜ್ ಸೇರಿದ್ಯಾ ಅಂತನಾದ್ರೂ ಕೇಳ್ಬೋದು. ಇಂಡೋ ಆರ್ಯನ್ ಜೊತೆಗೆ ಇಂಡೋ ಇರಾನಿಯನ್ ಗ್ರೂಪ್ ಕೂಡ ಈ ಭಾಷೆ ಸೇರುತ್ತೆ. ಸೊ ಇದಿಷ್ಟು ಇವರ ಬೇಸಿಕ್ ಬಗ್ಗೆ. ನೆಕ್ಸ್ಟ್ ಇವರ ಸೋಷಿಯಲ್ ಲೈಫ್ ಅನ್ನ ನೋಡ್ಕೊಳ್ಳೋಣ. ಸೊ ಇವರು ಅಂಟರ್ಸ್ ಮತ್ತೆ ಗ್ಯಾದರರ್ಸ್ ಅನ್ನೋದಕ್ಕಿಂತ ಮಿಕ್ಸ್ಡ್ ಎಕಾನಮಿ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಚೆಂಚು ಟ್ರೈಬ್ಸ್ ಗಳ ಹಾಗೆ ಒಂದು ಕಲೆಕ್ಟ್ ಮಾಡೋದಕ್ಕೆ ಅಥವಾ ಅಂಟಿಂಗ್ ಮಾಡೋದಕ್ಕೆ ಡಿಪೆಂಡ್ ಆಗಿರಲ್ಲ. ಎಕಾನಮಿ ಸಿಸ್ಟಮ್ ಅಲ್ಲಿ ಮಿಕ್ಸ್ಡ್ ಎಕಾನಮಿಯಲ್ಲಿ ಇವರು ತೊಡಗಿಸ್ಕೊಂಡಿರ್ತಾರೆ. ಸೊ ಯಾವ ರೀತಿಯಾದಂತಹ ಮಿಕ್ಸ್ಡ್ ಎಕಾನಮಿ ಅಂತ ಹೇಳಿದ್ರೆ, ಅಗ್ರಿಕಲ್ಚರ್ ಅಲ್ಲಿ ಇವ್ರನ್ನ ತೊಡಗಿಸ್ಕೋತಾರೆ. ಅಗ್ರಿಕಲ್ಚರ್ ಆಗಿರ್ಬೋದು, ಕ್ಯಾಟಲ್ ರೇರಿಂಗ್ಸ್ ಆಗಿರ್ಬೋದು, ಅಂಟಿಂಗು, ಫಿಶಿಂಗು ಮತ್ತೆ ಫಾರೆಸ್ಟ್ ಪ್ರಾಡಕ್ಟ್ಸ್ ನ ಕಲೆಕ್ಟ್ ಮಾಡೋದ್ರಲ್ಲೂ ಕೂಡ ಇವರ ಇನ್ವಾಲ್ವ್ಮೆಂಟ್ ನ ನೋಡ್ಬೋದು. ಇನ್ನ ಫುಡ್ ಸಿಸ್ಟಮ್ ಗೆ ಬಂದ್ರೆ ರೈಸು, ಲೆಂಟಿಲ್ಸ್ ಮತ್ತೆ ವೆಜಿಟೇಬಲ್ಸ್ ಗಳನ್ನ ಕನ್ಸ್ಯೂಮ್ ಮಾಡ್ತಾರೆ. ನೆಕ್ಸ್ಟ್ ಇವರು ವಾಸ ಮಾಡುವಂತಹ ಮನೆಯನ್ನ ಸಸ್ಟೈನಬಲ್ ಬಿಲ್ಡಿಂಗ್ಸ್ ಅಂತ ಕರಿಬಹುದಾಗತ್ತೆ. ಯಾಕೆಂದ್ರೆ ಈ ಬಿಲ್ಡಿಂಗ್ಸ್ ಇಂದ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಇರಲ್ಲ. ಯಾಕಂದ್ರೆ ನೇಚರ್ ಅಲ್ಲಿ ಸಿಗ್ತಿರುವಂತಹ ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ನ ಮಾಡ್ತಿರ್ತಾರೆ. ಟ್ರೆಡಿಷನಲ್ ಮನೆ ಇದು. ಸೊ ಟ್ರೆಡಿಷನಲಿ ಇದನ್ನ ಬಡಾ ಘರ್ ಅಂತ ಹೇಳ್ಬಿಟ್ಟು ಕರೀತಾರೆ, ಬಡಾ ಘರ್. ಸೊ ಇದನ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಲೋಕಲಿ ಅವೈಲೇಬಲ್ ಆಗುವಂತಹ ಮೆಟೀರಿಯಲ್ಸ್ ಗಳು ಅಂದ್ರೆ ಮಣ್ಣಾಗಿರ್ಬಹುದು, ವುಡ್ ಆಗಿರಬಹುದು, ಅಥವಾ ಥ್ಯಾಚ್ ಗಳು, ಈ ತರದನ್ನೆಲ್ಲ ಯೂಸ್ ಮಾಡಿ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಇನ್ನ ಸೊಸೈಟಿ ಬಂದ್ಬಿಟ್ಟು ಇವ್ರದ್ದು ಪ್ಯಾಟ್ರಿಯಾರ್ಕಲ್ ಸೊಸೈಟಿ, ಅಂದ್ರೆ ಮೆನ್ ಲೀನಿಯಲ್ ಸೊಸೈಟಿ. ಪ್ಯಾಟ್ರಿಲಿನಿಯಲ್ ಮೆನ್ ಇರ್ತಾರೆ, ಅಂದ್ರೆ ಮೆನ್ನು ಹೆಡ್ ಆಫ್ ದ ಫ್ಯಾಮಿಲಿ ಆತರ ಆಗಿರ್ತಾರೆ. ಬಟ್ ಇಲ್ಲಿ ವಿಮೆನ್ಗೆ ಪ್ರಾಪರ್ಟಿ ರೈಟ್ಸ್ ಅನ್ನ ಹೆಚ್ಚಾಗಿ ಕೊಟ್ಟಿರ್ತಾರೆ. ಈವನ್ ನಾವು ಟ್ರೆಡಿಷನಲ್ ಹಿಂದೂ ಸೊಸೈಟಿ ಆಕ್ಟ್ ಅಂಡರ್ ಅಲ್ಲಿ ವಿಮೆನ್ಗೆ ಕೊಟ್ಟಿರುವಂತದನ್ನ ನೋಡಿದ್ರೆ ಅದು ಕಡಿಮೆ. ಇಲ್ಲಿ ಈ ಒಂದು ಜನಾಂಗದಲ್ಲಿ ವಿಮೆನ್ಗೆ ಪ್ರಾಪರ್ಟಿ ರೈಟ್ಸ್ ಅಲ್ಲಿ ಹೆಚ್ಚಿನದಾದಂತಹ ವ್ಯಾಲ್ಯೂನ ಕೊಟ್ಟಿರ್ತಾರೆ ಅಥವಾ ಹೆಚ್ಚಿನದಾದಂತಹ ರೈಟ್ಸ್ ಅನ್ನ ಕೊಟ್ಟಿರ್ತಾರೆ. ಅಂಡ್ ಇಲ್ಲಿ ಪಂಚಾಯತ್ ಇದನ್ನೆಲ್ಲದನ್ನು ಕೂಡ ನೋಡ್ಕೊಳ್ಳೋದ್ರಿಂದ ಪಂಚಾಯತ್ ಹೆಡ್ ಅನ್ನ ಪ್ರಧಾನ್ ಅಂತ ಹೇಳ್ಬಿಟ್ಟು ಕರೀತಾ ಇರ್ತಾರೆ. ಜೊತೆಗೆ ರಿಲಿಜಿಯಸ್ ಪರ್ಸ್ಪೆಕ್ಟಿವ್ ನ ನೋಡ್ಕೊಂಡ್ರೆ ಅನಿಮಲ್ಸ್ ಗಳನ್ನ ಪೂಜಿಸ್ತಾರೆ, ಫಾರೆಸ್ಟ್ ನೇಚರ್ ಅನ್ನ ಪೂಜಿಸ್ತಾರೆ. ಜೊತೆಗೆ ಇವರ ಮೇನ್ ಸ್ಟ್ರೀಮ್ ಅಥವಾ ಮೇನ್ ರಿಲಿಜಿಯನ್ ಬಂದ್ಬಿಟ್ಟು ಹಿಂದೂಯಿಸಂ. ಸೊ ಇದಿಷ್ಟು ಚೆಂಚು ಟ್ರೈಬ್ ಬಗ್ಗೆ. ಇದಿಷ್ಟು ಎರಡು ಟ್ರೈಬ್ಸ್ ಗಳ ಬಗ್ಗೆ. ಎಕ್ಸಾಕ್ಟ್ಲಿ ಚೆಂಚು ಟ್ರೈಬ್ಸ್ ರೀಜನ್ ಬಂದ್ಬಿಟ್ಟು ಆಂಧ್ರ ಪ್ರದೇಶ್, ತೆಲಂಗಾಣ, ಕರ್ನಾಟಕ, ಒಡಿಶಾ. ತಾರು ಟ್ರೈಬ್ಸ್ ತೆರಾಯ್ ರೀಜನ್. ಎರಡನ್ನು ಕಂಪೇರ್ ಮಾಡಿ ಹೇಳ್ತಿದ್ದೀನಿ, ಸೊ ರಿವೈಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ತಾರು ಟ್ರೈಬ್ಸ್ ನದನ್ ಇಂಡಿಯಾ ಆಗಿರೋದ್ರಿಂದ ಉತ್ತರಾಖಂಡ್, ಉತ್ತರ ಪ್ರದೇಶ್ ಮತ್ತೆ ಬಿಹಾರ್, ನೇಪಾಳ್ ರೀಜನ್ ಅಲ್ಲಿ ಸಿಗ್ತಾರೆ ಅಪಾರ್ಟ್ ಫ್ರಮ್ ಇಂಡಿಯಾ. ಚೆಂಚು ಟ್ರೈಬ್ಸ್ ಬಂದ್ಬಿಟ್ಟು PVTG ಗ್ರೂಪ್ ಗೆ ಸೇರಿದ್ರೆ ತಾರು ಟ್ರೈಬ್ ಬಂದ್ಬಿಟ್ಟು ಶೆಡ್ಯೂಲ್ ಟ್ರೈಬ್ಸ್ ಗ್ರೂಪ್ ಗೆ ಸೇರ್ಕೊಂತಾರೆ. ಸೊ ಇದರಲ್ಲಿ ಕೀವರ್ಡ್ಸ್ ಗಳು ಪೆಂಟ, ಪೆದ್ದಮಾನಿಶಿ, ಬಡಾಗರ್ ಮತ್ತೆ ಪ್ರಧಾನ, ಈ 4 ಕೀವರ್ಡ್ಸ್ ಗಳನ್ನ ಯೂಸ್ ಮಾಡಬಹುದು, ಅಥವಾ ಈ 4 ಕೀವರ್ಡ್ಸ್ ಗಳನ್ನ ಡೈರೆಕ್ಟ್ ಆಗಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಲಿಂಗ್ವಿಸ್ಟಿಕ್ ಆಗಿ ಆಂಥ್ರೋಪೊಲಾಜಿಕಲ್ ರೀಜನ್ ನೋಡ್ಕೊಂಡ್ರೆ
ಚೆಂಚು ಟ್ರೈಬ್ಸ್ ಬಂದ್ಬಿಟ್ಟು ಪ್ರೋಟೋ ಆಸ್ಟ್ರೋಲಾಯ್ಡ್ ಗುಂಪಿಗೆ ಸೇರಿರುವಂತಹ ಜನಾಂಗ. ಇವ್ರ ಭಾಷೆಯನ್ನ ದ್ರವಿಡಿಯನ್ ಭಾಷೆ ಆಗಿರುವಂತಹ ತೆಲುಗನ್ನ ಮಾತಾಡ್ತಾರೆ. ಇನ್ನ ಥಾರು ಟ್ರೈಬ್ ಬಂದ್ಬಿಟ್ಟು ಇಂಡೋ ಆರ್ಯನ್ ಗ್ರೂಪಿಗೆ ಸೇರಿರುವಂತಹ ಜನಾಂಗ. ತಾರು ಅಥವಾ ತಾರುಹಾಟಿ ಅನ್ನುವಂತಹ ಓನ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ಎರಡು ಟ್ರೈಬ್ಸ್ ಗಳ ಬಗ್ಗೆ. ಸೊ ಈ ಕಾನ್ಸೆಪ್ಟ್ ಅನ್ನ ಡೈರೆಕ್ಟ್ ಆಗಿ ಹೇಗ್ ಯೂಸ್ ಮಾಡಬಹುದು, GS 1, 2, 3, 4 ಇದ್ರಲ್ಲಿ ಯಾವ ತರ ಯೂಸ್ ಮಾಡಬಹುದು ಅಂತ ನೋಡೋಣ. ಮೇನ್ಲಿ ಜನರಲ್ ಸ್ಟಡೀಸ್ 1 ಅಥವಾ ಜನರಲ್ ಸ್ಟಡೀಸ್ 2 ನ ನೋಡ್ಕೊಂಡ್ರೆ, ಜನರಲ್ ಸ್ಟಡೀಸ್ 1 ಅಲ್ಲೂ ಕೂಡ ಸೊಸೈಟಿ ಕಾನ್ಸೆಪ್ಟ್ ಅಲ್ಲಿ ನೋಡ್ಬೋದು. ಜನರಲ್ ಸ್ಟಡೀಸ್ 2 ಅಲ್ಲಿ ಕೂಡ ವಿಮೆನ್ ರಿಪ್ರೆಸೆಂಟೇಷನ್ ಅಲ್ಲಿ ಯೂಸ್ ಮಾಡಬಹುದು, ಅಥವಾ ವಿಮೆನ್ ಎಂಪವರ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ ಎಕ್ಸಾಂಪಲ್ ಆಗಿ ಯೂಸ್ ಮಾಡಬಹುದು. ಚೆಂಚು ಮತ್ತೆ ತಾರು ಟ್ರೈಬ್ಸ್ ಗಳ ವಿಮೆನ್ ಎಂಪವರ್ಮೆಂಟ್ ಅಲ್ಲಿ ಯೂಸ್ ಮಾಡಬಹುದು. ಚೆಂಚು ವಿಮೆನ್ ಗೆ ಯಾವ ತರ ಈಕ್ವಲ್ ರ್ಯಾಂಕ್ ಅನ್ನ ಕೊಡ್ತಾ ಇದ್ರು, ತಾರು ಟ್ರೈಬ್ಸ್ ಗಳು ವಿಮೆನ್ ಪ್ರಾಪರ್ಟಿ ರೈಟ್ಸ್ ಗಳನ್ನ ಹೇಗ್ ಕೊಡ್ತಿದ್ರು ಅನ್ನೋದ್ರಲ್ಲಿ ಯೂಸ್ ಮಾಡಬಹುದು. ಇನ್ನ GS 3 ಗೆ ಬಂದ್ರೆ ಎನ್ವಿರಾನ್ಮೆಂಟ್ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ಟೈಗರ್ ರಿಸರ್ವ್, ಫಾರೆಸ್ಟ್ ರೈಟ್ಸ್ ಬಗ್ಗೆ ಇದನ್ನ ನೋಡ್ಬೋದಾಗತ್ತೆ. ಜೊತೆಗೆ ಕನ್ಸರ್ವೇಷನ್ ಎಫರ್ಟ್ಸ್ ಮತ್ತೆ ಲಿವ್ಲಿಹುಡ್ ರೈಟ್ಸ್ ಆಫ್ ಇಂಡಿಜಿನಿಯಸ್ ಕಮ್ಯುನಿಟಿ ಕಾನ್ಸೆಪ್ಟ್ ಏನಾದ್ರು ಇದ್ರೆ ಅಲ್ಲಿ ಎಕ್ಸಾಂಪಲ್ಸ್ ಗಳನ್ನ ಯೂಸ್ ಮಾಡಬಹುದಾಗತ್ತೆ. ಸೊ ಇದಿಷ್ಟು ಕೂಡ ಚೆಂಚು ಮತ್ತೆ ತಾರು ಟ್ರೈಬ್ಸ್ ರಿಲೇಟೆಡ್ ಅಂಡ್ ಹೇಗೆ ಅದನ್ನ ನಾವು ಯೂಸ್ ಮಾಡಬಹುದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂಡರ್ ಅಲ್ಲಿ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಸೊ ನೆಕ್ಸ್ಟ್ ರಿಲೇಟೆಡ್ ಟು ಒನ್ ಕ್ವಶನ್ ನೋಡ್ಕೊಂಡ್ರೆ, ಪ್ರಿಲಿಮ್ಸ್ ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಟ್ರೈಬಲ್ ಗ್ರೂಪ್ಸ್ ಆಫ್ ಇಂಡಿಯಾ. The Chenchu tribe, primarily residing in the Nallamalla forest, belongs to particularly vulnerable tribal groups. PVTGC ಗೆ ಸೇರ್ತಾರೆ, ನಲ್ಲಮಲ್ಲ ಫಾರೆಸ್ಟ್ ಅಲ್ಲಿ ಇದ್ದಾರೆ. ಸೊ ಇದು ಕರೆಕ್ಟ್. ಸೆಕೆಂಡ್ ಒನ್, the Tharu tribe is characterized by a matrilineal social system where women hold all property rights. Women hold property rights, not all the property. ಅಂಡ್ ಆಲ್ಸೋ ಇದು ಮ್ಯಾಟ್ರಿಲಿನಿಯಲ್ ಅಲ್ಲ, ಪ್ಯಾಟ್ರಿಲಿನಿಯಲ್. ಸೊ ಇದು ರಾಂಗ್. ಸ್ಟೇಟ್ಮೆಂಟ್ 2 ಅನ್ನ ಎಲಿಮಿನೇಟ್ ಮಾಡ್ಕೊಂಡ್ರೆ 1 ಆಪ್ಷನ್ ಬಿ ಮತ್ತೆ ಆಪ್ಷನ್ ಸಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ನೋಡೋಣ. ದ ಟ್ರೆಡಿಷನಲ್ ಲಾಂಗ್ ಹೌಸಸ್ ಆಫ್ ತಾರು ಕಮ್ಯುನಿಟಿ ಮೇಡ್ ಆಫ್ ಮಡ್ ವುಡ್ ಥ್ಯಾಚ್. ಇದು ಕರೆಕ್ಟ್. ಸೊ ಆನ್ಸರ್ ಬಂದು 1 and 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ UPSC ಮೇನ್ಸ್ ಕ್ವಶನ್ ನಾವು ನೋಡ್ಕೊಂಡ್ರೆ, ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂಡ್ ದ ಟ್ರೆಡಿಷನಲ್ ಲಿವ್ಲಿಹುಡ್ ಆಫ್ ಇಂಡಿಜಿನಿಯಸ್ ಕಮ್ಯುನಿಟೀಸ್ such as the Chenchus in the Amrabad Tiger Reserve require a decline empathetic balance. Critically analyze the statement in the context of the Forest Right Act 2006 and the socio-economic rights of particularly vulnerable tribal groups in India. ಸೊ ಈ ತರ ಡೈರೆಕ್ಟ್ ಕ್ವಶನ್ಸ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ, ಬಿಕಾಸ್ ಈಗ UPSC ಅಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಇದೆರಡಕ್ಕೂ ಕೂಡ ಎಕ್ಸಾಂಪಲ್ಸ್ ಗಳನ್ನ ಯೂಸ್ ಮಾಡಿ ಆನ್ಸರ್ ನ ಮಾಡಬಹುದು. ಸೊ ಇದಿಷ್ಟು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಬಗ್ಗೆ. ಇದೇ ರೀತಿಯಾದಂತಹ ಇನ್ಫಾರ್ಮೇಶನ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.